ಇವತ್ತು 2024-25ನೇ ಸಾಲಿನ SSLC ಎಕ್ಸಾಮ್ಸ್ನ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. 22 ವಿದ್ಯಾರ್ಥಿಗಳು 100% ಸ್ಕೋರ್ ಮಾಡಿದ್ದಾರೆ. 625ಕ್ಕೆ 625 ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಕೆಲವು ವಿದ್ಯಾರ್ಥಿಗಳನ್ನು ಮಾತಾಡಿಸ್ತಾ ಇದ್ವಿ ಕೂಡ, ಬಹಳ ಖುಷಿ ಪಡ್ತಾ ಇದ್ರು. ಮತ್ತು ಅವರ ಪ್ರಿಪ್ರೇಷನ್ ಮತ್ತು ಎಫರ್ಟ್ಸ್ ಹೇಗಿತ್ತು ಈ ರೀತಿ ರಿಸಲ್ಟ್ ಪಡ್ಕೊಳ್ಳೋದಕ್ಕೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಈ ಎಲ್ಲ ವಿದ್ಯಾರ್ಥಿಗಳು ಈಗ ಸ್ಕ್ರೀನ್ ಮೇಲೆ ನೀವು ಹೆಸರುಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಈ ಅಷ್ಟು ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನೇ ಪಡೆದಿರುವಂಥ ವಿದ್ಯಾರ್ಥಿಗಳು. ಕೆಲವರ ಫೋಟೋಗಳು ಕೂಡ ಲಭ್ಯ ಆಗ್ತಾ ಇದೆ ಮತ್ತು ಕೆಲವರನ್ನ ಸಂಪರ್ಕಿಸಿ ನ್ಯೂಸ್ ಫಸ್ಟ್ ಮಾತನಾಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತು. ಬಹಳ ಖುಷಿ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ 22 ವಿದ್ಯಾರ್ಥಿಗಳ ಪೈಕಿ ಕೆಲವರನ್ನ ನಾವು ಮಾತನಾಡಿಸ್ತಾ ಇದ್ವಿ. ಈ ಬಾರಿ ಕೂಡ ರಿಸಲ್ಟ್ನಲ್ಲಿ ದಕ್ಷಿಣ ಕನ್ನಡ ಮೊದಲ ಸ್ಥಾನ ಪಡೆದುಕೊಂಡಿದೆ. ಕಲಬುರಗಿ ಕೊನೆ ಸ್ಥಾನದಲ್ಲಿದೆ. 91.12% ದಕ್ಷಿಣ ಕನ್ನಡ, ಇನ್ನುಳಿದ ಹಾಗೆ ಕಲಬುರಗಿ ಕೊನೆ ಸ್ಥಾನದಲ್ಲಿದೆ. ಫಲಿತಾಂಶದ ಒಟ್ಟಾರೆ ರೂಪುರೇಷೆ ಏನು, ಶೇಕಡವಾರು ಹೇಗಿದೆ, ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಇದೆಲ್ಲದಕ್ಕೂ ಕೂಡ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಎಂದಿನ ಹಾಗೆ ಈ ಬಾರಿ ಕೂಡ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರದ್ದೇ ಮೇಲುಗೈ ಇದೆ. 625ಕ್ಕೆ 625 ತೆಗೆದಿರೋ ಪೈಕಿ ಹಲವು ವಿದ್ಯಾರ್ಥಿನಿಯರೂ ಇದ್ದಾರೆ. ಒಟ್ಟಾರೆ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರದ್ದು ಮೇಲುಗೈ ಇದೆ. SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. SSLCಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಈ ಬಾರಿ 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಮತ್ತು ಯಾವ ಜಿಲ್ಲೆಯವರು ಅನ್ನೋ ಡೀಟೇಲ್ಸ್ ಸ್ಕ್ರೀನ್ನಲ್ಲಿ ಹೋಗ್ತಾ ಇದೆ, ನೀವು ಗಮನಿಸಬಹುದು. ರಾಜ್ಯಕ್ಕೆ ಫಸ್ಟ್ ಬಂದಿರುವಂಥ ವಿದ್ಯಾರ್ಥಿಗಳು ಇವರೆಲ್ಲ 625ಕ್ಕೆ 625 ಅಂಕಗಳನ್ನು ಪಡೆದಿದ್ದಾರೆ. ಇಡೀ ಒಂದು ವರ್ಷ SSLC ಅಂತ ಹೇಳಿದ್ರೆ ಮುಂದಕ್ಕೆ ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಬ್ರಾಂಚಿಗೆ ಹೋಗಬೇಕು ಅನ್ನೋ ಡೈವರ್ಷನ್ ಈ ರಿಸಲ್ಟ್ ನಂತರ ಆರಂಭ ಆಗುತ್ತೆ. ಅದು ಅವ್ರ ಭವಿಷ್ಯವನ್ನು ರೂಪಿಸುತ್ತೆ. ಹೀಗಾಗಿ ಟರ್ನಿಂಗ್ ಪಾಯಿಂಟು ಅಂತ ಪದೇ ಪದೇ ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಔಟ್ ಮಾಡಿ ಹೇಳಿ ಅತಿ ಹೆಚ್ಚು ಪರಿಶ್ರಮ ಹಾಕಿ ಓದಬೇಕು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಪೋಷಕರು, ಶಿಕ್ಷಕರು ಹೇಳ್ತಾನೆ ಬಂದಿರ್ತಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಅಷ್ಟೇ ಪರಿಶ್ರಮ ಹಾಕಿ SSLC ಪರೀಕ್ಷೆಗೆ ತಯಾರಿ ಕೂಡ ನಡೆಸಿರ್ತಾರೆ. ಅದೇ ರೀತಿ ತುಂಬಾ ಎಫರ್ಟ್ಸ್ ಹಾಕಿ ಪರೀಕ್ಷೆಗಳನ್ನು ಬರೆದಿದ್ದಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಈ ಸಲ ಒಟ್ಟಾರೆ ರಿಸಲ್ಟ್ ಇರೋದು 66% ಇದೆ ಅರೌಂಡ್. ಇನ್ನೂ ಉಳಿದ ಹಾಗೆ 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ತಗೊಂಡಿದ್ದಾರೆ. ಜಿಲ್ಲಾವಾರು ಕೂಡ ನೋಡ್ತಾ ಹೋಗೋದಾದರೆ ಮೊದಲ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ, ಎರಡನೇ ಸ್ಥಾನದಲ್ಲಿ ಉಡುಪಿ ಇದೆ. ಆ ನಂತರ 83.19% ಉತ್ತರ ಕನ್ನಡ, ಶಿವಮೊಗ್ಗದಲ್ಲಿ 82.21% ಅಷ್ಟು ರಿಸಲ್ಟ್ಸ್ ನೋಡ್ಬೋದು. ಇನ್ನು ಕೊಡಗಿನಲ್ಲೂ ಕೂಡ ಅಷ್ಟೇ 82.21% ರಿಸಲ್ಟ್ಗಳು ಈ ಬಾರಿ ಬಂದಿರೋದು. ಇದೆಲ್ಲ ಜಿಲ್ಲಾವಾರು ನೋಡ್ತಾ ಹೋದಾಗ ಒಟ್ಟಾರೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಈ ಬಾರಿಯೂ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. 91.12% ಫಲಿತಾಂಶ ಬಂದಿದೆ. ದಕ್ಷಿಣ ಕನ್ನಡ ಈ ಬಾರಿ ಮೇಲುಗೈ ಸಾಧಿಸಿದೆ ಎಂದಿನ ಹಾಗೆ. ಆ ನಂತರದ ಸ್ಥಾನದಲ್ಲಿ ಉಡುಪಿ ಇದೆ. ಆಮೇಲೆ ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು ಈ ಜಿಲ್ಲೆಗಳು ನಂತರದ ಸ್ಥಾನದಲ್ಲಿ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇದು ಪರ್ಸೆಂಟೇಜ್ ವೈಸ್, ಶೇಕಡವಾರು ಎಷ್ಟು ವಿದ್ಯಾರ್ಥಿಗಳು ಅಲ್ಲಿ ಪರೀಕ್ಷೆ ಬರೆದಿದ್ರು, ಎಷ್ಟು ಜನ ಉತ್ತೀರ್ಣರಾಗಿದ್ದಾರೆ, ಶೇಕಡವಾರು ಅಲ್ಲಿನ ಒಟ್ಟಾರೆ ಫಲಿತಾಂಶ ಏನು ಅನ್ನೋದನ್ನು ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಈ ರಿಸಲ್ಟ್ ಸಿಗ್ತಾ ಇದೆ. ಈಗಾಗಲೇ 12:30 ನಂತರದಲ್ಲಿ ಇಷ್ಟೊತ್ತಿಗೆಲ್ಲ ಸಿಗ್ಲಿಕ್ಕೆ ಆರಂಭ ಆಗಿರುತ್ತೆ. ವೆಬ್ಸೈಟ್ನಲ್ಲೂ ಕೂಡ ವಿದ್ಯಾರ್ಥಿಗಳು ನಿಮ್ಮ ಫಲಿತಾಂಶ ಏನಿದೆ ಅನ್ನುವಂಥದ್ದನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಧು ಬಂಗಾರಪ್ಪ ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು. www.karresults.nic.in ಈ ವೆಬ್ಸೈಟ್ನಲ್ಲಿ ಅಧಿಕೃತ ಫಲಿತಾಂಶ ಪ್ರಕಟ ಆಗಿರುತ್ತೆ. ಸೊ ವೆಬ್ಸೈಟಿಗೆ ಹೋಗಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಹಾಕೋದರ ಮೂಲಕ ನಿಮ್ಮ ರಿಸಲ್ಟ್ಸ್ ಏನಿದೆ ಅನ್ನೋದನ್ನು ನೋಡ್ಬೋದು. ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾರೆ, ಖುಷಿಯಲ್ಲಿದ್ದಾರೆ. ಇನ್ನು ಕೆಲವರಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದಿತ್ತು ಅನ್ನೋದು ಇರ್ಬೋದು. ಇನ್ನು ಕೆಲವರಿಗೆ ಅನುತ್ತೀರ್ಣರಾಗಿದ್ದರೆ ಮರಳಿ ಅವಕಾಶಗಳಿದೆ. ಇನ್ನೂ 2 ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಸಚಿವ ಮಧು ಬಂಗಾರಪ್ಪ ಮಾತಾಡ್ತಾ ಇದ್ರು, ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತ. ಆ ನಿಟ್ಟಿನಲ್ಲಿ ಮತ್ತೆ ತಯಾರಿಗಳು ಆರಂಭ ಆಗಬೇಕೀಗ. ಇವರೆಲ್ಲ ವಿದ್ಯಾರ್ಥಿಗಳು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, 625ಕ್ಕೆ 625 ಅಂಕಗಳನ್ನು ತೆಗೆದಿರೋರು. ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚಾಗಿ ನಾವು ಮನನ ಮಾಡ್ತಾ ಇದ್ವಿ.
ಟೀಚರ್ಸ್ ನಮಗೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ರು ಅದು ತುಂಬ ಹೆಲ್ಪ್ ಆಯಿತು. ಮತ್ತು ಶಾಲೆಗಳಲ್ಲಿ ಮೇಲಿಂದ ಮೇಲೆ ಹೆಚ್ಚೆಚ್ಚು ಪರೀಕ್ಷೆಗಳನ್ನು ನಡೆಸಿದ್ದು, ಹೆಚ್ಚು ಪರೀಕ್ಷೆಗಳನ್ನು ಬರೆಯೋ ಹಾಗೆ ಮಾಡಿದ್ದು ನಮಗೆ ಬಹಳ ಯೂಸ್ಫುಲ್ ಆಯಿತು ಅಂತ ವಿದ್ಯಾರ್ಥಿಗಳು ಹೇಳ್ಕೊಳ್ತಾ ಇದ್ರು. ಮತ್ತು ಅವರ ಪೇರೆಂಟ್ಸ್ ಕೂಡ ಅಷ್ಟೇ ಖುಷಿಯಲ್ಲಿದ್ದಾರೆ. ಚಿತ್ರದುರ್ಗದಿಂದ ನಂದನ್ ಸ್ಟೂಡೆಂಟ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. 625ಕ್ಕೆ 625 ತೆಗೆದಿರುವಂಥ ವಿದ್ಯಾರ್ಥಿ. ಹಾಯ್ ನಂದನ್, ಕಂಗ್ರ್ಯಾಚುಲೇಷನ್ಸ್ ಮೊದಲಿಗೆ. ಥ್ಯಾಂಕ್ ಯು ಸರ್. ನಂದನ್, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಸರ್. ಓಕೆ, ಗೊತ್ತಾಗ್ತಾ ಇದೆ ನಿಮ್ಮ ವಾಯ್ಸಲ್ಲೇ ತುಂಬಾ ಎಕ್ಸೈಟೆಡ್ ಆಗಿದ್ದೀರಿ. ಎಸ್ ಸರ್. ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅನ್ನೋದು ಗೊತ್ತಿದ್ದ ಹಾಗೆ ಒಂದು ಕ್ಯೂರಿಯಾಸಿಟಿ, ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಅಲ್ವಾ? ಆಂಗ್ಸೈಟಿ. ಓಕೆ, ಎಲ್ಲ ಇವಾಗ ಕ್ಲಿಯರ್ ಆಯ್ತಾ? ಎಸ್ ಸರ್, ಫುಲ್ ಕ್ಲಿಯರ್ ಆಯ್ತು. ಓಕೆ ನಂದನ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು? ಎಷ್ಟು ಬರ್ಬೋದು ಅಂತ ಅಂದ್ಕೊಂಡಿದ್ರಿ? 620 ಅನ್ಕೊಂಡಿದ್ದೆ ಸರ್. 625 ಬಂದಿದೆ. 620 ಅನ್ಕೊಂಡಿದ್ರಾ? ಹೌದು. 5 ಮಾರ್ಕ್ಸ್ ಎಲ್ಲಿ ಹೋಗ್ಬೋದು ಅನ್ಕೊಂಡಿದ್ರು ನಂದನ್? 5 ಮಾರ್ಕ್ಸ್ ಲಾಂಗ್ ಆನ್ಸರ್ಸ್ ಅಲ್ಲಿ. ಓಕೆ, ಮೇ ಬಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಹಿಡಿದ್ರು ಒಂದು 5 ಮಾರ್ಕ್ಸ್ ಹೋಗ್ಬೋದು ಅಷ್ಟೇ ಅಂತ ಒಂದು ಕ್ಯಾಲ್ಕುಲೇಷನ್ ಇತ್ತು ನಿಮ್ದು. ಯಾವಾಗಲೂ ನಾವು ಶೂರ್ ಇರಕ್ಕಾಗಲ್ವಲ್ಲ, ಮುಂಚೆನೆ ಜಾಸ್ತಿ ಹೇಳಿ ಏನಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡೋಣ ಅಂತ. ಓಕೆ, ಸೊ 620 ಬರ್ಬೋದು ಅನ್ಕೊಂಡಿದ್ರಿ, 625 ಬಂದಿದೆ. ರಿಸಲ್ಟ್ ನೋಡಿದಾಗ ಏನು ಅನ್ನಿಸ್ತು? ರಿಸಲ್ಟ್ ಅಂದ್ರೆ ನಾನು ಫಸ್ಟ್ ನೋಡ್ಲಿಲ್ಲ, ನಮ್ಮ ಫ್ರೆಂಡ್ ಅವ್ರ ಮದರ್ ಅವ್ರು ಫೋನ್ ಮಾಡಿ ಹೇಳಿದ್ರು, ನ್ಯೂಸ್ ಅಲ್ಲಿ ಬರ್ತಿದೆ ಕಣೋ ನಿನ್ನ ಹೆಸರು ಅಂತ. ನಾನು ನೋಡ್ದೆ, ನನ್ನ ಇನಿಷಿಯಲ್ ಬರ್ತಿರ್ಲಿಲ್ಲ, ಹಿರಿಯೂರ್ ಅಂತಾನೆ ತೋರಿಸ್ತಿದ್ರು, ನಂದನ್ ಅಷ್ಟೇ ಇದ್ದಿದ್ದು. ನಾನು ಫಸ್ಟ್ ಅದು ಅನ್ಸರ್ಟನಿಟಿ ಇತ್ತದು, ನಾನು ಅಲ್ವೋ ಬೇರೆಯವರು ಅಂತ. ಆಮೇಲೆ ಸ್ಕೂಲ್ ಹೆಸರು ತೋರಿಸಿದ್ರೆ ಕನ್ಫರ್ಮ್ ಆಯ್ತು. ನಾವು ಇನ್ನ ವೆಬ್ಸೈಟ್ ಇಂದ ರಿಸಲ್ಟ್ ನೋಡಿಲ್ಲ ಅನ್ನೋದು. ಓಕೆ, ಪೇರೆಂಟ್ಸ್ಗೂ ಹೇಳಿದ್ರಾ? ಎಷ್ಟು ಖುಷಿ ಪಟ್ರು ಪೇರೆಂಟ್ಸ್? ಪೇರೆಂಟ್ಸ್ ತುಂಬಾ ಖುಷಿ ಪಟ್ರು. ಓಕೆ, ಸೊ ನಂದನ್, ಈಗ 625ಗೆ 625 ತೆಗೆಯೋದು ಅಂದ್ರೆ ತುಂಬಾ ಈಸಿನೂ ಅಲ್ಲ, ಅಥವಾ ಎಲ್ಲರಿಗೂ ಸಾಧ್ಯ ಆಗೋದು ಅಲ್ಲ. ನಂದನಿಗೆ ಹೇಗೆ ಸಾಧ್ಯ ಆಯ್ತು ಅದು? ನಂದನಿಗೆ ಹೇಗೆ ಸಾಧ್ಯ ಆಯ್ತು ಅಂತ ಹೇಳೋದಾದ್ರೆ, ಸಪೋರ್ಟಿವ್ ಪೇರೆಂಟ್ಸ್, ಸಿಸ್ಟರ್ಸ್, ಟೀಚರ್ಸ್, ದೇ ಕಂಬೈನ್ಡ್ ಎಫರ್ಟ್ಸ್ ಅಂಡ್ ಮೈ ಎಫರ್ಟ್ ವಿತ್ ದಟ್. ಈಗ ನಿಮ್ಮ ಸ್ಟಡಿ ಪ್ಯಾಟರ್ನ್ ಹೇಳಿ ನಂದನ್. ಒಬ್ಬೊಬ್ರು ಒಂದೊಂದ್ ತರ ಓದ್ತಾರೆ, ನೆನಪಲ್ಲಿ ಇಟ್ಕೊಳ್ತಾರೆ, ಅಥವಾ ಒಂದು ರಿವಿಷನ್ ಪ್ಯಾಟರ್ನ್ ಅಂತ ಇರುತ್ತೆ, ಹೆಚ್ಚೆಚ್ಚು ಬರದ ಅಭ್ಯಾಸ ಮಾಡ್ತಾರೆ. ಹೀಗೆ ನಂದನ್ ಯಾವ ತರ ಪ್ರಿಪೇರ್ ಆಗ್ತಾ ಇದ್ರು? ನಂದನ್ ಯಾವ ತರ ಪ್ರಿಪೇರ್ ಆಗ್ತಿದ್ರು ಅಂದ್ರೆ, ಅದು ಇದೇ ಒಂದು ಪ್ಯಾಟರ್ನ್ ಇದೆ, ನಾವು ಈ ಟೈಮ್ ಟೇಬಲ್ ಫಾಲೋ ಮಾಡ್ತೀವಿ ಅಂತ ಏನು ಇರಲಿಲ್ಲ. ಥ್ರೂಔಟ್ ದ ಇಯರ್ ಬೆಳಿಗ್ಗೆ ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಗೆ ಮಲಗಬೇಕು. ಒಂದು ನಿಮಿಷ. ಓಕೆ, ಡೈಲಿ ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಗೆ ಮಲಗಬೇಕು ಅಂತ ಏನು ಫಾಲೋ ಮಾಡಿಲ್ಲ ನಾನು. ಸರಿ. ಹಿಂಗೆ ಓದ್ಬೇಕು ಅಂತಿದೆ, ಕಾನ್ಸೆಪ್ಟ್ಸ್ ಇಂಟ್ರೆಸ್ಟಿಂಗ್ ಆಗಿರ್ತವೆ, ಪ್ಯಾಷನ್ ಇರುತ್ತದೆ ಒಳಗೆ. ಎಲ್ಲರಿಗೂ ಈಗ ಕೆಲವೊಬ್ಬರಿಗೆ ಮ್ಯೂಸಿಕ್ ಇರುತ್ತೆ, ಕೆಲವೊಬ್ಬರಿಗೆ ಸ್ಪೋರ್ಟ್ಸ್ ಇರುತ್ತೆ, ಹಂಗೆ ನಮಗೆ ಎಜುಕೇಶನ್ ಅದು ಇದೇ ಫಾಲೋ ಮಾಡಿ ಹಂಗನ್ಬಿಟ್ಟು ಎಲ್ಲರೂ ಮಾಡಕ್ಕಾಗಲ್ಲ ಅಂತಲ್ಲ, ಹಾರ್ಡ್ ವರ್ಕ್ ಇಂದ ಎಲ್ಲ ಮಾಡ್ತಾರೆ. ವಿ ಫಾಲೋಡ್ ಸ್ಮಾರ್ಟ್ ವರ್ಕ್ ಅಲಾಂಗ್ ವಿತ್ ಹಾರ್ಡ್ ವರ್ಕ್. ನಂದನ್, ವಾಟ್ ಡು ಯು ಬಿಲೀವ್ ಇನ್, ಹಾರ್ಡ್ ವರ್ಕಾ ಸ್ಮಾರ್ಟ್ ವರ್ಕಾ? ಹಲೋ ಸರ್, ಪಾರ್ಡನ್. ಈಗ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಎರಡು ಇರುತ್ತೆ, ಬೇರೆ ಬೇರೆ ಸ್ಟೂಡೆಂಟ್ಸ್ ಬೇರೆ ಬೇರೆ ತರ ಮಾಡ್ತಾರೆ. ನಂದನ್ ಯಾವ್ದನ್ನ ಬಿಲೀವ್ ಮಾಡ್ತಾರೆ? ನಂದನ್ ಬಿಲೀವ್ಸ್ ಇನ್ ಸ್ಮಾರ್ಟ್ ವರ್ಕ್ ಅಲಾಂಗ್ ವಿತ್ ಹಾರ್ಡ್ ವರ್ಕ್. ವಿ ಹ್ಯಾವ್ ಟು ಪುಟ್ ಅವರ್ ಎಫರ್ಟ್ಸ್ ಇನ್ ಅ ವೆರಿ ಕಾನ್ಸಂಟ್ರೇಟೆಡ್ ಮ್ಯಾನರ್ ಇನ್ ಅ ಸ್ಮಾರ್ಟ್ ವೇ. ಓಕೆ, ಈಗ ನಿಮ್ ಸ್ಕೂಲ್ಸ್ ಅಲ್ಲಿ ಇದಕ್ಕೆ ಮುಂಚೆ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿರ್ತಾರಲ್ವಾ, ಬ್ಯಾಕ್ ಟು ಬ್ಯಾಕ್? ನಮ್ಗೆ ಡೈಲಿ ಟೆಸ್ಟ್ ಇರ್ತಿದ್ವು. ಓಕೆ, ಸೊ ಡೈಲಿ 2 ಟೆಸ್ಟ್ ಇರ್ತಿದ್ವು, 2 ಸಬ್ಜೆಕ್ಟ್ಸ್. ಯಾವ ತರ ಇರೋದಂದ್ರೆ, ನಮಗೆ ಮಾರ್ನಿಂಗ್ ಜಲ್ದಿ 8:30 ಟೆಸ್ಟ್ ಮಾಡೋರು, ಆ ಟೆಸ್ಟ್ ಬೇಸಿಸ್ ಮೇಲೆ ನಮಗೆ ಸಾಯಂಕಾಲ ಸ್ಟೇ ಬ್ಯಾಕ್ ಅಂತ ಇಡ್ತಿದ್ರು, ರೆಮಿಡಿಯಲ್ ಅಂತ. ನಾವು ಟೆಸ್ಟ್ ಅಲ್ಲಿ ಅವ್ರ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಮೇಲ್ ಬಂತಂದ್ರೆ ನಮಗೆ ಮನೆಗೆ ಹೋಗ್ಬಿಡ್ತಿದ್ರು, ಇಲ್ಲ ಅಂದ್ರೆ ಅಲ್ಲಿದ್ದು ಓದಿಸ್ತಿದ್ರು. ಹೀಗೆ ಸೆಲೆಕ್ಟಿವ್ಲಿ ಎಫರ್ಟ್ಸ್ ನ ಕಾನ್ಸಂಟ್ರೇಟ್ ಅವರು ಮಾಡ್ತಿರೋದ್ರಿಂದ ಬಹಳ ಹೆಲ್ಪ್ ಆಯ್ತು ನಮಗೆ. ಆ ಎಕ್ಸಾಮ್ಸ್ ಅಲ್ಲೆಲ್ಲ ಔಟ್ ಆಫ್ ಔಟೇ ಬರ್ತಿತ್ತಾ ನಂದನ್, ಅಥವಾ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗಿ ತಿದ್ಕೊಂಡಿದ್ಯಾ?
ಅಲ್ಲಿ ಬಹಳ ಸಲ ಹೆಚ್ಚು ಕಮ್ಮಿ ಆಗಿ ತಿದ್ಕೊಂಡಿದೆ. ಎಲ್ಲ ಹೊಸ ಕಾನ್ಸೆಪ್ಟ್ಸ್ ಆಗಿರೋದ್ರಿಂದ ನಮಗೆ ಇಲ್ಲಿ ತಪ್ಪು ಮಾಡಿದ್ರೆ ನಮಗೆಲ್ಲ ಮಿಸ್ಟೇಕ್ ಗೊತ್ತಾಗೋದು. ನಮ್ಮ ಟೀಚರ್ಸ್ ಪಾಯಿಂಟ್ ಔಟ್ ಮಾಡ್ತಿದ್ರು. ಎಲ್ಲ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋದಿರ್ಬೋದು, ಪ್ರಿಪ್ರೇಟರಿ ಇರ್ಬೋದು. ಯಾವಾಗ ಗೌರ್ಮೆಂಟು ಪ್ರಿಪ್ರೇಟರಿ ಕಂಡಕ್ಟ್ ಮಾಡಲ್ಲ ಅಂತ ನ್ಯೂಸ್ ಬಂತು, ನಮ್ಮ ಸ್ಕೂಲವ್ರು ಖುದ್ದಾಗಿ 2-3 ಸತಿ ಪ್ರಿಪ್ರೇಟರಿ ಮತ್ತೆ ಮಾಡಿದ್ದಾರೆ. ಅದರಿಂದ ಬಹಳ ಹೆಲ್ಪ್ ಆಯ್ತು ನಮಗೆ. ಓಕೆ, ಈ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಥವಾ ರಿಪೀಟಿವ್ ಟೆಸ್ಟ್ಸು ಎಕ್ಸಾಮ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆ? ಸರ್, ಆನ್ಸರಿಂಗ್ ಕ್ವಶನ್ಸ್ ಇಂಟ್ಯೂಟಿವ್ಲಿ ಏನಿದೆ ಸರ್, ಅದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಒನ್ ಕ್ಯಾನ್ ಸ್ಟಡಿ. ಈಗ ನೀವು ಆನ್ಸರ್ ಮಾಡಿದ್ರೆ ಅಕಸ್ಮಾತ್ ನಿಮ್ಗೆ ತಪ್ಪಾಯ್ತಂದ್ರೆ ನೀವು ಕರೆಕ್ಟ್ ಆಗಿರೋದನ್ನ ಯಾವಾಗಲೂ ನೆನಪಿರಲ್ಲ, ತಪ್ಪಾಗಿರೋದು ನೆನಪಿರುತ್ತೆ. ಹಾಗಾಗಿ ಆ ಮಿಸ್ಟೇಕ್ ನೀವು ಮತ್ತೆ ಮಾಡಲ್ಲ. ಸೊ ಯಾವುದೇ ಸ್ಕೂಲ್ ಆಗಲಿ ಅಕಸ್ಮಾತ್ ಕಂಡಕ್ಟ್ ಮಾಡಲಿಲ್ಲ ಅಂದ್ರೂ ಅವ್ರು ಓನ್ ಆಗಿ ಕ್ವಶನ್ಸ್ನ ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ, ನಂದನ್, ಈಗ ರಿವಿಷನ್ಸ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಟೀಚರ್ಸ್ ಕೊಟ್ಟಿದ್ದ ರೀತಿ ಯಾವ್ದು ತುಂಬಾ ಬೆನಿಫಿಟ್ ಆಯ್ತು? ತುಂಬಾ ಬೆನಿಫಿಟ್ ಆಗಿದೆ ಅಂದ್ರೆ ನಾವು ಟೀಚರ್ಸ್ ಹೇಳ್ಕೊಟ್ಟಿದ್ದ ರೀತಿ ಮತ್ತೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರೊವೈಡ್ ಮಾಡಿದ್ವಿ ಸರ್. ಓಕೆ, ನಮಗೆ ಸೋಷಿಯಲ್ ಯಾವ ತರ ಮಾಡಿದೆ ಅಂದ್ರೆ ನಮ್ಮ ಟೀಚರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಲಾಸ್ಟ್ 25 years ಕ್ವಶನ್ ಪೇಪರ್ನ 1 marks 2 marks 3 marks 4 marks ಅಂತ ಸಮ್ಮರೈಸ್ ಮಾಡ್ಬಿಟ್ಟು ಬುಕ್ ಬರ್ಸಿದ್ರು ನಮಗೆ. ನಾವು ಸೀನಿಯರ್ಸ್ ಇಂದ ಇಸ್ಕೊಂಡು ಬರ್ದಿದ್ವಿ. ಅದನ್ನ ಮೆಮೊರೈಸ್ ಮಾಡಿಸಿದ್ವಿ ಸರ್. ಸೋಷಿಯಲ್ ಮೆಮೊರೈಸ್ ಮಾಡ್ಲಿಲ್ಲಂಗೆ ಇರಕ್ಕಾಗಲ್ವಲ್ಲ, ಅದನ್ನ ಮೆಮೊರೈಸ್ ಮಾಡ್ಲೇಬೇಕಾಗುತ್ತೆ. ನಮಗೆ ಅದು ಬಹಳ ಹೆಲ್ಪ್ ಆಯ್ತು. ನಾವು ಯಾವ ತರ ಮಾಡ್ತಿದ್ವಿ ಅಂದ್ರೆ ಡೈಲಿ ಮೆಮೊರೈಸ್ ಮಾಡ್ಬಿಟ್ಟು 100 questions 25 questions ಅವ್ರಿಗೆ ಒಪ್ಪಿಸ್ಬೇಕಿತ್ತು. ಇದು ತುಂಬಾ ಹೆಲ್ಪ್ ಆಯ್ತು. ಓಕೆ, ಇನ್ ಮುಂದಕ್ಕೂ ಇದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಂದನ್? ನೆಕ್ಸ್ಟ್ ಏನ್ ಚೂಸ್ ಮಾಡ್ಬೇಕಂತಿದ್ದೀರಾ? ಸೈನ್ಸ್ ಚೂಸ್ ಮಾಡ್ತೀವಿ ಸರ್. ಸೈನ್ಸ್ ಯಾವ ಫೀಲ್ಡಿಗೆ ಹೋಗ್ಬೇಕು ಅಂತ ನಂದನ್ ಅನ್ಕೋತೀರಾ? ಇಂಜಿನಿಯರಿಂಗ್ ಅಂತ ಸರ್. ಇಂಜಿನಿಯರಿಂಗ್. ಓಕೆ, ಆಲ್ ದ ಬೆಸ್ಟ್ ನಂದನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.